ಗೃಹಿಣಿಯರ ರೊಕ್ಕ ಅಕ್ಕ ತಿಂದಿದ್ದು ಪಕ್ಕ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. 2 ತಿಂಗಳ ಹಣವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತವರ ಟೀಮ್ ಏನಾದ್ರು ತಿಂದು ಬಿಡ್ತಾ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ವಿಳಂಬ ಹಿನ್ನೆಲೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾರದ್ದೋ ರೊಕ್ಕ ಲಕ್ಷ್ಮಿ ಅಕ್ಕನ ಜಾತ್ರೆ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಕ್ಕ ಅಕ್ಕ ಎಲ್ಲಿದೆ ರೊಕ್ಕ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 2 ತಿಂಗಳ ಹಣವನ್ನ ನುಂಗೋದಕ್ಕೆ ಪ್ರಯತ್ನ ಪಟ್ರ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ 2 ತಿಂಗಳಿಂದ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಯಾಮಾರಿಸೋದಕ್ಕೆ ಪ್ರಯತ್ನ ಪಟ್ರ. ಗೃಹಿಣಿಯರ ಹಣವನ್ನ ತಿನ್ನೋದಕ್ಕೆ ಪ್ರಯತ್ನ ಪಟ್ರ. ನಮಗೆ ಹಣ ಬೇಕು ಅಂತ ಹೇಳಿ ರಾಜ್ಯದ ಹೆಣ್ಣು ಮಕ್ಕಳು ಈಗ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಆಕ್ಚುಲಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರದವರು ರಾಜ್ಯದ ಜನತೆಗೆ ಫಸ್ಟ್ ಆಫ್ ಆಲ್ ಮೋಸ ಮಾಡ್ತಿದ್ದಾರೆ. 5,000 ಕೋಟಿ ಹಣವನ್ನ ವಂಚನೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಸುಮಾರು 1,26,00,000 ಮನೆ ಗೃಹಿಣಿಯರಿಗೆ ಅಂದ್ರೆ ಯಜಮಾನಿಯರಿಗೆ ಅವರ ಖಾತೆಗೆ ಸೇರಬೇಕಾದ ದುಡ್ಡನ್ನ 2 ತಿಂಗಳು ದುಡ್ಡು ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ಸೇರ್ಬೇಕಾದ ದುಡ್ಡನ್ನ ಖಾತೆಗೆ ಹಾಕಿಲ್ಲ. ಅದರ ಬಗ್ಗೆ ಸದನದಲ್ಲಿ ನಮ್ಮ ನಾಯಕರು ಅವರಿಗೆ ಮಾಹಿತಿ ಕೇಳಿದಾಗ ಫಸ್ಟ್ ಆಫ್ ಆಲ್ ವ್ಯಂಗ್ಯವಾಗಿ ಅದಕ್ಕೆ ಉತ್ತರ ಕೊಟ್ರು. ಆಗಸ್ಟ್ ವರೆಗೂ ನಾವು ಹಾಕಿದೀವಿ, ಫೆಬ್ರವರಿ ಮಾರ್ಚ್ ಕೂಡ ಅದರಲ್ಲೇ ಬಂತಲ್ಲ ಅಂತ ದಿಟ್ಟಾಗಿ ಹೇಳಿದ್ರು, ವಾದ ಮಾಡಿದ್ರು. ಆದ್ರೆ ದಾಖಲೆ ಸಮೇತ ವರದಿಯನ್ನ ಸಲ್ಲಿಸಿದಾಗ 3 ದಿನ ನಂತರ ಅವರು ಬಂದು ಪುನಃ ಹೇಳ್ತಾರೆ, ಅವರ ತಪ್ಪನ್ನ ಒಪ್ಕೊಳ್ತಾರೆ, ಹೌದು 2 ತಿಂಗಳು ದುಡ್ಡನ್ನ ನಾವು ಹಾಕಿಲ್ಲ ಅಂತ. ಆದ್ರೆ ಅದಕ್ಕೆ ಸಾರಿ ಕೇಳ್ತಾರೆ. ಆ ಸಾರಿ ಕೇಳುವ ರೀತಿ ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ 2 ದಿನ ಕಲಾಪದಲ್ಲಿ ಏನ್ ನಡೆದಿದೆ ಅಂತ. ಗೃಹಲಕ್ಷ್ಮಿ ಹಣವನ್ನು ಕೊಡ್ತೇನೆ ಅಂತ ಅನೇಕ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಜನರಿಗೆ ಮೋಸ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಹಣವನ್ನು ನೇರವಾಗಿ ಕಲಾಪದಲ್ಲಿ ಹೇಳ್ತಾರೆ, ಆಗಸ್ಟ್ ತನಕ ಎಲ್ಲ ಹಣ ಹಾಕಿದೇವಂತ. ವಿಶೇಷವಾಗಿ ಫೆಬ್ರವರಿ ಮಾರ್ಚ್ ಹಣ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅಲ್ಲಿ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರ, ಇಲ್ಲ ನಾನು ಅದನ್ನ ವಿಚಾರ ಕೇಳ್ಕೊಂಡು ಅಧಿಕಾರಿಗೆ ಹೇಳ್ತೇನೆ ಅಂತ ಹೇಳಿ ಮರನೇ ದಿನ ಹೇಳ್ತಾರ ಅವರು, ಇಲ್ಲ ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ, ಅದನ್ನ ಹಾಕ್ತೇವಿ, ಅದೇ ಇದು ಅಧಿಕಾರಿಯಿಂದ ನಾನು ಮಾಹಿತಿ ಪಡ್ಕೋಬೇಕಂತ ಹೇಳ್ತಾರೆ.